ನಮಸ್ಕಾರ, ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ಎಪಿಸೋಡ್ ನೋಡಿದ್ರ ನಿನ್ನೆ ಎಪಿಸೋಡ್ ನೋಡಿದ್ಮೇಲೆ ಸುಮಾರಾಗೆಲ್ಲ ಜಗಳ ಆಗ್ತವ್ರು. ಎಕ್ಸಾಂಪಲ್ ಹೇಳ್ಬೇಕಂದ್ರೆ ರಾಶಿಕಾ, ರಕ್ಷಿತಾ, ರಘು, ಧ್ರುವಂತು, ಓ ಮೈ ಗಾಡ್, ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಖಂಡಿತವಾಗ್ಲು. ಇಂಥ ಜಗಳಗಳು, ಇಂಥ ನಾಮಿನೇಷನ್ಸು ಮಿಡ್ ವೀಕಲ್ಲಿ ಅಂದರೆ ಈ ಮಧ್ಯದಲ್ಲಿ 50 ದಿನ 60 ದಿನ ಇದ್ದಾಗ ಏನಾದರೂ ಆಡಿದ್ರೆ ಎಂಥ ಸ್ಟ್ರಾಂಗ್ ಆಗ್ತೈತೆ ಮರ ಸೀಸನ್ ಅಂತ ಅನಿಸ್ತಾ ಇತ್ತು. ಕೊನೆಯಲ್ಲೆಲ್ಲ ಹಿಂಗೆಲ್ಲ ಕಿತ್ತಾಡ್ತಾ ಇದ್ದಾರೆ. ಖಂಡಿತವಾಗ್ಲೂ ಕೆಲವು ಪಾಯಿಂಟ್ಸ್ ಅಂತೂ ಹೈಲೈಟ್ಸ್ ಆಗಿತ್ತು. ಯಾರ್ಯಾರೆಲ್ಲ ಏನೆಲ್ಲ ನಾಮಿನೇಷನ್ ರೀಸನ್ಸ್ ಕೊಟ್ಟರು, ಯಾರೆಲ್ಲ ಸರಿ ಇತ್ತು, ನಿಮ್ಗೆ ಯಾರು ಸರಿ ಅಂತ ಕಮೆಂಟ್ ಮಾಡಿ. ದಯವಿಟ್ಟು ಚಾನಲ್ನ ಹೊಸ ಸಬ್ಸ್ಕ್ರೈಬ್ ಮಾಡಿ. ಮುಖ್ಯವಾಗಿ ನಾನು ಮೇನ್ ವಿಷಯಕ್ಕೆ ಬರ್ತೀನಿ. ಸ್ಟಾರ್ಟಿಂಗಲ್ಲಿ ಅಶ್ವಿನಿ ಗೌಡ ಮಾತಾಡ್ತಾರೆ ರಘು ಅವ್ರ ಬಗ್ಗೆ. ಅಡುಗೆ ಚೆನ್ನಾಗಿ ಮಾಡಲ್ಲ, ಅವರು ಜಾಸ್ತಿ ಚೆನ್ನಾಗಿರಲ್ಲ, ಅದಕ್ಕೋಸ್ಕರ ನಾವೇ ಸಪ್ರೇಟಾಗಿ ಅಡುಗೆ ಮಾಡ್ಕೊಳ್ಳೋಣ ಅಂತ ಅಶ್ವಿನಿ ಗೌಡ ಮಾಡ್ತಾರೆ. ಇಷ್ಟು ದಿನ ಅದೇ ರಘು ಅವ್ರು ಅಡುಗೆ ಮಾಡಿದ್ದನ್ನೇ ಊಟ ಮಾಡಿದಾರೆ ಮೇಡಮ್. ಇವಾಗ ಈ ರೀತಿ ಮಾತಾಡಿದ್ರೆ ಇಷ್ಟು ದಿನ ಮಾಡಿದ ನಾಟಕನ ಅಂತ ಅನ್ಸುತ್ತೆ. ನಾನು ಫಸ್ಟ್ ಆಫ್ ಆಲ್ ಒಂದು ಕ್ಲಾರಿಫೈ ಮಾಡಕ್ಕೆ ಇಷ್ಟಪಡ್ತೀನಿ. ಅಶ್ವಿನಿ ಗೌಡ 2.0 ಕಣ್ಣೀರಾಗಿರ್ಬೋದು, ಅದು ಕರುಣ ಆಗಿರ್ಬೋದು, ಅನುಕರಣೆ ಆಗಿರ್ಬೋದು, ಕಣ್ಣೀರಾಗಿರ್ಬೋದು, ನಾನು ಚೇಂಜ್ ಆಗಿದ್ದೀನಿ, ನಾನು ಶಾಂತ ಆಗಿದ್ದೀನಿ, ಮನಃಶಾಂತ ಆಗಿದ್ದೀನಿ, ಟೋಟಲಿ ನಾಟಕ. 100% ನಾಟಕನೇ ಇದು. 200% ನಾಟಕನೇ. ಏನಕ್ಕಂದ್ರೆ ಆ ವ್ಯಕ್ತಿಗೆ ಒರಿಜಿನಾಲಿಟಿ ಹಂಗೆ ಇದೆ. ಬಟ್ ಎಲ್ಲಿ ಮತ್ತೆ ನಾನು ನೆಗೆಟಿವ್ ಆಗ್ತೀನಿ, ಮತ್ತೆ ನಾನು ಎಲ್ಲಿ ಇದು ಮಾಡ್ತೀನಿ ಅಂತೇಳಿ ಅವರು ಅದನ್ನ ಹಂಗೇ ಕೂಲಾಗಿ ಮೇಂಟೈನ್ ಮಾಡ್ಕೊಂಬರ್ತಾ ಇದ್ದಾರೆ. ಬಟ್ ಅಲ್ಲಲ್ಲಿ ಫೈರ್ ಆಗ್ತಾರೆ. ನೀವು ಇವಾಗ ನೋಡಿರ್ಬೇಕಾದ್ರೆ ಗಿಲ್ಲಿನ ಯಾವ ರೀತಿ ಎಲ್ಲ ಬ್ಲೇಮ್ ಮಾಡ್ತಾ ಇದ್ರು ಅಲ್ಲಿ ಬಾತ್ರೂಮ್ ಹತ್ರ ಆಗಿರೋ ವಿಷಯನ. ಅವರು ನನ್ನ ಏಕವಚನ ಮಾತಾಡಿದ್ರು, ನನಗೆ ಹಂಗಂದ್ರು, ನನಗೆ ಹಂಗಂದ್ರು ಅಂತ. ಇಲ್ಲಿ ಗೊತ್ತಾಗೋದು ಸ್ಟಾರ್ಟ್ ಮಾಡಿದ್ದು ಯಾರು ಅಂತ ಅದೇ ಆಗ್ತಾ ಇತ್ತು. ಇದರಲ್ಲಿ ಮಾತ್ರ ನಾನು ಕ್ಲಾರಿಟಿ ಕೊಡೋಕೆ ಇಷ್ಟಪಡ್ತೀನಿ. 2.0 ಅದು ನಾಟಕನೇ, 100% ನಾಟಕನೇ ಅದಾಗಿತ್ತು. ಇನ್ನು ಮೇನ್ ಆಗಿ ನಾನು ರಕ್ಷಿತಾ ಮತ್ತು ರಾಶಿಕಾ ಜಗಳ ಬಗ್ಗೆ ಮಾತಾಡ್ತೀನಿ. ಒಂದೊಂದು ವಿಷಯ ಬಗ್ಗೆ ಮಾತಾಡೋಣ. ಫುಲ್ ಎಪಿಸೋಡ್ ಬಗ್ಗೆ ಮಾತಾಡೋ ಅವಶ್ಯಕತೆ ಇರಲ್ಲ. ಹೈಲೈಟ್ ಏನಾಯ್ತು ಅದ್ರ ಬಗ್ಗೆ ಮಾತಾಡೋಣ. ರಾಶಿಕಾ ಮತ್ತು ರಕ್ಷಿತಾ ಜಗಳ ಬಗ್ಗೆ ಮಾತಾಡ್ತೀನಿ. ಇಲ್ಲಿ ಮೇನ್ ಆಗಿ ರಕ್ಷಿತಾ ಅವರು ನಾಮಿನೇಟ್ ಮಾಡಬೇಕಾದ್ರೆ ಅಶ್ವಿನಿ ಅವರಿಗೆ ಸೂಕ್ತವಾದ ಕಾರಣನೇ ಕೊಡ್ತಾರೆ. ಹೆಣ್ಮಕ್ಳ ಬಗ್ಗೆ ಮಾತಾಡ್ತೀರಾ, ಹೆಣ್ಣಿನ ಬಗ್ಗೆ ಆ ರೀತಿ ಮಾತಾಡ್ತೀರಾ, ನೀವು ಯಾವ್ದು ಕರೆಕ್ಟು, ನನಗೆ ಅದು ಕರೆಕ್ಟಾ ಇದು ಕರೆಕ್ಟಾ ಅಂತ ತುಂಬ ತಪ್ಪಾಗುತ್ತೆ, ನಾನು ಕನ್ಫ್ಯೂಷನ್ ಇದೆ, ನಿಮ್ಮ ನಾಮಿನೇಟ್ ಮಾಡ್ತೀನಿ ಅಂತ ಆ ರೀಸನ್ಸ್ ಕರೆಕ್ಟ್ ಇತ್ತು. ಅದಾದ್ಮೇಲೆ ನಮ್ಮ ರಾಶಿಗೆ ಕೊಟ್ಟ ರೀಸನ್ಸ್ ಏನಿತ್ತು ಗೊತ್ತಾ? ರಘು ಅಣ್ಣ ಇದು ಮಾಡ್ತೀರಾ, ರಘು ಅಣ್ಣ ಮಧ್ಯದಲ್ಲಿ ಧ್ರುವಂತನ ಇದು ಮಾಡ್ತೀರಾ, ನಿಮ್ ಧೈರ್ಯ ಎಲ್ಲ ಡೈರೆಕ್ಟ್ ಆಗಿದ್ರೆ ಧ್ರುವಂತ ಹತ್ರ ಮಾತಾಡಿ ಟಾಂಟ್ ಮಾಡಿ ಏನಕ್ಕೆ ಮಾತಾಡ್ತೀರಾ ಅಂತೆಲ್ಲ ಮಾತಾಡ್ತಾ ಇದ್ರು. ಅದು ಎಕ್ಸ್ಪೆಷಲಿ ಆ ರೀಸನ್ಸ್ ಸರಿ ಇದ್ದಿಲ್ಲ ಅಂತ ಅನಿಸ್ತಾ ಇತ್ತು, ರಕ್ಷಿತಾ ಕೊಟ್ಟ ರೀಸನ್ಸ್. ಇನ್ನು ಅದಾದ್ಮೇಲೆ ಆ ನಾಮಿನೇಷನ್ಸ್ ಅಲ್ಲಿ ಮುಗಿಯುತ್ತೆ. ಅವಾಗ ರಾಶಿಕಾ ನಾಮಿನೇಟ್ ಮಾಡ್ತಾರೆ ರಕ್ಷಿತಾನ. ನೀವು ಈ ರೀತಿ ಮಾತಾಡ್ತೀರಾ, ನಾವು ಬರೀ ಡ್ರಾಮಾ ಮಾಡ್ತೀರಾ, ನಾಟಕ ಮಾಡ್ತೀರಾ, ಬೇರೆ ರೀಸನ್ಸ್ ತಗೊಂಡೋಗಿ ನಾಮಿನೇಟ್ ಮಾಡ್ತೀರಾ, ನಿಮ್ಗೂ ನಮಗೂ ಏನಾದಿದ್ರೆ ಮಾತಾಡಿ, ನಮಗೂ ನಿಮ್ಗೆ ಏನಾದಿದ್ರೆ ನಾಮಿನೇಟ್ ಮಾಡಿ, ಅದು ಚೆನ್ನಾಗಿರುತ್ತೆ. ರಗಣ್ಣ ವಿಷಯ ನನ್ನ ವಿಷಯ ನಿಮ್ಗೆ ಏನು ಬೇಕಾಗಿತ್ತು ಅಂತೆಲ್ಲ ಕೇಳ್ತಾರೆ. ಅದು ಚೆನ್ನಾಗೇ ಇತ್ತು. ಅಲ್ಲಿಗೆ ಸ್ಟಾಪ್ ಆಗಿದ್ರೆ ತುಂಬ ಚೆನ್ನಾಗಿರೋದು. ಬಟ್ ಇವ್ರು ಏನು ಮಾಡ್ತಾರೆ ಅಂದರೆ, ನೀನು ಫೇಕು, ನೀನು ಡ್ರಾಮಾ ಮಾಡ್ಕೊಂಡು ಬಂದಿದ್ಯಾ, ಈ ಮನೆಗೂ ಗೊತ್ತು, ನಮ್ಮ ಮನೆಗೂ ಗೊತ್ತು, ಅವರ ಫ್ಯಾಮಿಲಿಗೆ ಗೊತ್ತು ಅಂತ ಅವರೇ ಹೇಳ್ತಾರೆ. ಈ ಮಾತನ್ನ ಹೇಳ್ತಾರೆ ಅವರು. ನಮ್ಮ ಫ್ಯಾಮಿಲಿಗೆಲ್ಲ ಗೊತ್ತು, ನಮ್ಮ ಫ್ಯಾಮಿಲಿ ಎಲ್ಲ ಬಂದು ಹೇಳಿ ಹೋಗಿದ್ರು ಏನಂತ. ಬಟ್ ಈ ಮಾತನ್ನ ರಾಶಿಕಾ ಒಪ್ಪೋದಿಲ್ಲ ಅಂತಾರೆ. ಹೇಳಿದ ಮಾತನ್ನ ಹೈಲೈಟ್ ಮಾಡ್ತಾರೆ ರಕ್ಷಿತಾ. ತಳ್ಳಾಡೋ ತನಕ ಹೋಗ್ತಾರೆ. ಬಟ್ ರಕ್ಷಿತಾ ಕೂಡ ಪುಷ್ ಮಾಡ್ತಾರೆ ಅವ್ರನ್ನ, ರಾಶಿಕಾನ. ಆ ರೀತಿ ಮಾಡಬಾರ್ದಾಗಿತ್ತು, ಮಾತಾಡ್ಬೋದಾಗಿತ್ತು. ಅಂದರೆ ಫಿನಾಲೆ ಬೇಕು, ಈಗೇನು ಹೊರಗಡೆ ಕಳ್ಸಲು ಬಿಟ್ಬಿಟ್ಟು ಅದು ಬೇರೆ ವಿಷಯ. ಬಟ್ ರೀಸನ್ಸು ಸರಿಯಾಗಿ ಕೊಟ್ಟಿಲ್ಲ ರಕ್ಷಿತಾ, ಒಪ್ಪೋಣ. ಬಟ್ ರಾಶಿಕಾ ರೀಸನ್ಸ್ ಕೊಡಬೇಕಾದ್ರೆ ಅವ್ರು ಹೇಳ್ತಾರೆ, ನೀನು ಬರೀ ಡ್ರಾಮಾ ಮಾಡ್ತೀನಿ ಅಂತ ನಮ್ಮ ಮನೆಯವ್ರು ಹೇಳಿದ್ರು, ನಮ್ಮ ಅಮ್ಮರು ಹೇಳಿದ್ರು ಅಂತಾನೆ ಹೇಳ್ತಾರೆ. ಅವರ ಫ್ಯಾಮಿಲಿ ಹೇಳಿದ್ರೆ ಅಂತ ಹೇಳ್ಕೊತಾರೆ. ಬಟ್ ತೀರಾ ಜಗಳ ಆದ್ಮೇಲೆ ನಿಮ್ಮ ಫ್ಯಾಮಿಲಿ ಹೇಳ್ಕೊಟ್ಟಿದ್ರಾ ನೀವು? ಹಂಗಂದ್ರೆ ಹೇಳಿದ್ದನ್ನೆಲ್ಲ ಆಟ ಆಡ್ತಾ ಇದ್ದೀರಾ, ಹೇಳಿದ್ದನ್ನೆಲ್ಲ ತಿಳ್ಕೊಂಡು ಮಾತಾಡ್ತಾ ಇದ್ದೀರಾ? ನಿಮ್ಮ ಅಮ್ಮ ಫ್ಯಾಮಿಲಿ ಎಲ್ಲ, ನಿಮ್ಮ ಫ್ಯಾಮಿಲಿ ಎಲ್ಲ ಬಂದು ಹೇಗೆ ಆಟ ಆಡ್ಬೇಕಂತ ಹೇಳ್ಕೊಟ್ಟಿದಾರ ಅಂತೆಲ್ಲ ತಗೊಂಡಾಗ ಏನಾಗುತ್ತೆ ಅಂದ್ರೆ ಕಂಪ್ಲೀಟ್ ಆಗಿ ರಾಶಿಕಾ ಅವ್ರಿಗೆ ಕೋಪ ಬರುತ್ತೆ. ಇವರು ಇಷ್ಟೇನೆ ಕರೆಕ್ಟ್ ಆಗಿರ್ತಾರೆ. ಶಾರ್ಟ್ ಟೆಂಪರ್ ಆದಾಗ ಏನು ಮಾತಾಡ್ತಾರೆ ಅಂತ ಗೊತ್ತಾಗಲ್ಲ. ನಾನು ಹೇಳಿದೆ, ನಾನು ಯಾವಾಗ ಹೇಳಿದೆ ಅಂತೆಲ್ಲ ವಾದ ಬೇರೆ ಮಾಡ್ತಾರೆ. ಖಂಡಿತವ್ರು ಅವ್ರು ಹೇಳಿದ್ದಾರೆ ಆ ರೀತಿಯಾಗಿ. ಏನಂತೇಳಿ, ನಮ್ಮ ಫ್ಯಾಮಿಲಿಯವ್ರು ಹೇಳಿದ್ದಾರೆ, ನಮ್ಮ ಫ್ಯಾಮಿಲಿಯವ್ರು ಹೇಳಿದ್ದಾರೆ ಅಂತ. ಅವಾಗ ಏನಾಗುತ್ತೆ ಅಂದರೆ ಇಲ್ಲಿ ಕಂಪ್ಲೀಟ್ ಆಗಿ ರಾಶಿಗೆ ತಪ್ಪಾಗುತ್ತೆ. ಹೇಳಿ ಆಮೇಲೆ ಹೇಳಿಲ್ಲ ಅಂದರೆ ಇವ್ರು ತಪ್ಪಾಗುತ್ತೆ. ರೀಸನ್ಸ್ ಬಗ್ಗೆ ಮಾತಾಡಿ, ರೀಸನ್ಸ್ ಎಲ್ಲ ಕೊಡಿ. ನೀವು ಹೇಳಿದ್ರ ನಿಮ್ಮ ಫ್ಯಾಮಿಲಿ ಬಗ್ಗೆ, ನಮ್ಮ ಫ್ಯಾಮಿಲಿಯವ್ರು ಬಂದು ಹೇಳಿದಂತ ಅವ್ರು ಹೇಳಿದ್ರು ರಾಶಿಕಾ ಅವರು. ಅದು ಹೇಳಿಲ್ಲ ಅಂತ ಮತ್ತೆ ಅದನ್ನ ತಿರ್ಸ್ತಾರೆ. ಇದೆಲ್ಲೋ ತಪ್ಪು ಅನಿಸ್ತಾ ಇತ್ತು ಖಂಡಿತವಾಗ್ಲು. ಇನ್ನು ಅದಾದ್ಮೇಲೆ ಧ್ರುವಂತ ಅವರು ಮತ್ತು ನಮ್ಮ ರಘು ಅವ್ರು ಜಗಳ ಆಡ್ತಾರೆ. ಖಂಡಿತವಾಗ್ಲೂ ರಘು ಅವರು ಜಗಳದಲ್ಲಿ ಅರ್ಥ ಇದೆಯಾ? ಇದೆ, ಇಲ್ಲ ಅಂತಲ್ಲ. ಧ್ರುವಂತ ಅವ್ರ ಅರ್ಥ ಇದೆಯಾ? ಅದೇ. ಅವ್ರು ಕೊಟ್ಟ ರೀಸನ್ಸ್ ಕೂಡ ಕರೆಕ್ಟ್ ಆಗಿತ್ತು. ರಘು ಅವ್ರು ನಾಮಿನೇಟ್ ಮಾಡ್ತಾರೆ. ಇವರು ಆ ಅಡಿಗೆ ಮಾಡೋ ವಿಚಾರ ಬಗ್ಗೆ ಆಗಿರ್ಬೋದು, ಅವರು ಮಾತಾಡೋದಾಗಿರ್ಬೋದು. ಏನಂದ್ರೆ ಇವರು ಮೇನ್ ಆಗಿ ನನಗೆ ನೆಗೆಟಿವ್ ಅನ್ಸಿದ್ದೇನೆಂದ್ರೆ, ಅವ್ರ ಅಚೀವ್ಮೆಂಟ್ಸ್ ಇದಲ್ಲ, ಕರ್ನಾಟಕ ಒಂದು ಪ್ರಶಸ್ತಿ ಕೊಟ್ಟಿದ್ದಾರೆ,
ಬೇರೆ ದಿಕ್ಕು ಹೋಗಿದ್ದಾರೆ, ಅಚೀವ್ಮೆಂಟ್ ಇದೆ, ಈ ಸಾಧನೆ ಮಾಡಿದಾರೆ ಅಂತ. ಆ ಸಾಧನೆ ಬಗ್ಗೆ ಧ್ರುವಂತ್ ಅವ್ರು ಮಾತಾಡಿದ್ದು ಕಂಪ್ಲೀಟ್ ಆಗಿ ರಾಂಗ್. ಅದಾದ್ಮೇಲೆ ಅಡಿಗೆ ಬಗ್ಗೆ ಮಾತಾಡ್ತಾರಲ್ಲ ಇವರು, ಅಡಿಗೆ ಇದು ಅಡಿಗೆ ಮಾಡಿದ್ರಿ, ಆಯಿಲ್ ಹಾಕಿದ್ರಿ, ಇವೆಲ್ಲ ಸುಳ್ಳು, ಅದು ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾರೆ. ಆಯಿಲ್ ಅಲ್ಲಿ ಮಾಡಿದ್ರಿ, ಇದ್ರಲ್ಲಿ ಮಾಡಿದ್ರಿ ಅಂತ. ನೀವು ತಿನ್ಬೇಕಾದ್ರೆ ಬೇಸ್ ಚೆನ್ನಾಗಿ ತಿಂದ್ಬಿಟ್ಟು ಇವಾಗ ಬಂದ್ಬಿಟ್ಟು ನೀವು ಸರಿ ಇಲ್ಲ, ನೀವು ಸರಿ ಮಾಡಲ್ಲ, ಅದು ಹಂಗಲ್ಲ ಇದು ಹಂಗಲ್ಲ ಅಂತ ಆವಾಗ ಬಾಯಲ್ಲಿ ಕಡಲೆಪುರಿ ತಿಂತಾ ಇದ್ರ ಇಲ್ಲ ಬಾಳೆಹಣ್ಣು ಇಟ್ಕೊಂಡಿದ್ರ ಅಂತ ಕಾಮನ್ ಆಗಿ ಬರುತ್ತೆ. ಬಾಳೆಹಣ್ಣು ತಿಂತಾ ಇದ್ರ ಅಂತೆಲ್ಲ ಕಾಮನ್ ಬರುತ್ತೆ. ಅದಕ್ಕೋಸ್ಕರ ಏನಾಗುತ್ತೆ ಅಂದ್ರೆ ಆ ಟೈಮಲ್ಲಿ ನೀವೇನಾದ್ರೂ ಕರೆಕ್ಟಾಗಿ ಮಾತಾಡಿದ್ರೆ ಅವಾಗೆ ಪಾಯಿಂಟ್ ಆಗಿತ್ತು. ಅವಾಗೆಲ್ಲ ಸುಮ್ಮನೆ ಇತ್ತು, ಇವಾಗ ನನ್ನ ನೆಗೆಟಿವ್ ಮಾಡ್ತೀರಾ ತಡಿ ನಾನು ನಿನ್ ಬಗ್ಗೆ ಹೇಳ್ತೀನಿ ಅಂತ ಹೇಳಿದೆಲ್ಲ ಒಂದು ಕಡೆ ರಾಂಗ್ ಅನ್ಸ್ತಾ ಇತ್ತು. ಅದಾದ್ಮೇಲೆ ರಘು ಅವ್ರು ಕೂಡ ನಾನು ಊಟ ಮಾಡಿದ್ದು ನಾಚಿಕೆ ಆಗಲ್ವಾ, ನಾನು ತಿನ್ನೋದು ನಿನಗೆ ಇದಾಗಲ್ವಾ, ನೀನ್ ನ್ಯಾಯ ಇದ್ರೆ ನಿಯತ್ತಾಗಿದ್ರೆ ಊಟ ಬಿಡಬೇಕು, ಊಟ ತಿನ್ನಬಾರ್ದು, ಈ ಪದಗಳೆಲ್ಲ ತಪ್ಪು. ಏನಕ್ಕಂದ್ರೆ ಏನು ರಘುವರೇ ಮನೆ ತಂದು ಹಾಕಲ್ಲ, ಅಲ್ಲಿ ಬಿಗ್ ಬಾಸ್ ಕೊಟ್ಟಿರ್ತಾರೆ, ಅಡಿಗೆ ಮಾಡ್ತಾರೆ. ನೀವು ಅಡಿಗೆ ಮಾಡಿದ್ರೆ ಧ್ರುವಂತ ಬೇರೆ ಕೆಲಸ ಮಾಡ್ತಾರೆ ಅಷ್ಟೇ. ಅಲ್ಲಿ ಒಬ್ಬೊಬ್ರಿಗೆ ಒಂದು ಕೆಲಸ ಬಯಸಿರ್ತೀರ, ಅದೇ ಧ್ರುವಂತ ಅಡಿಗೆ ಕೊಟ್ಟು ಅವ್ರು ಬಂದಾಗ ಅವ್ರಿಗೆ ಅಡಿಗೆ ಮಾಡ್ತಾರೆ. ಬಟ್ ಅಡಿಗೆ ವಿಚಾರದಲ್ಲಿ ರಘುವರು ಸ್ವಲ್ಪ ಎಡುದು ಅಂತ ಅನಿಸ್ತಾ ಇದೆ. ಅದು ಬೇರೆ, ನಾನು ಹೊರಗಡೆ ಬಾ ನೋಡ್ಕೊಂತೀನಿ, ಅದು ಬಾ ನೋಡ್ಕೊಂತೀನಿ ಅಂತ ಧ್ರುವಂತ ಅವ್ರು ಅಂತಾರೆ, ರಘು ಅವ್ರು ಅಂತಾರೆ. ನೀನು ಎಲ್ಲಿ ಕರೀತಿ ಅಲ್ಲಿಗೆ ಬರ್ತಾ ಅಂತಾರೆ. ತುಂಬಾ ಟಾಕ್ಸಿಕ್ ಆಗಿ ಇಬ್ಬರು ಮಾತಾಡ್ತಾ ಇದ್ರು. ಕ್ಲಿಯರ್ ಕಟ್ ಆಗಿ ಹೇಳ್ಬೇಕಂದ್ರೆ ಸ್ಟಾರ್ಟ್ ಮಾಡಿದ್ದು ಧ್ರುವಂತ ಆದ್ರೆ ಮುಗಿಸಿದ್ದು ರಘು. ಇಬ್ಬರದು ತಪ್ಪಿದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಬಟ್ ಅವ್ರ ಸಾಧನೆ ಬಗ್ಗೆ ಮಾತಾಡಿದ್ದು ತಪ್ಪು. ಯಾಕಂದ್ರೆ ತುಂಬಾ ಸಾಧನೆಗಳು ಮಾಡಿದ್ದಾರೆ ರಘು ಅವರು. ನಾವು ನೋಡಿದಾಗ ಆ ಸಾಧನೆ ತುಂಬಾ ಚೆನ್ನಾಗಿದೆ ಅಂತ ಅನಿಸ್ತಾ ಇತ್ತು. ಇನ್ನು ಅದಾದ್ಮೇಲೆ ಮೇನ್ ಆಗಿ ಅಶ್ವಿನಿ ಮತ್ತು ಕಾವ್ಯ ಇವ್ರಿಬ್ಬರು ಜಗಳ ಆಡ್ತಾರೆ. ಕ್ಲಿಯರ್ ಕಟ್ ಆಗಿ ಹೇಳ್ಬೇಕಂದ್ರೆ ಅದೇನೋ ಮಡಿಕೆ ಹೊಡೆದಂಗ ಅಂತೀವಿ ನೋಡು, ಆ ರೀತಿಯಾಗಿ ರೀಸನ್ಸ್ ಕೊಟ್ಟರು ನಮ್ಮ ಕಾವ್ಯ ಅವರು. ಅವ್ರು ರೀಸನ್ಸ್ ಕೊಟ್ಟಾಗ ಯಾಕೆ ಅಂದ್ರೆ ಅವ್ನು ಡಿಫೆಂಡ್ ಮಾಡ್ಕೊಳಕ್ಕೆ ಆಗ್ಲಿಲ್ಲ ಅಶ್ವಿನಿ ಗೌಡಗೆ, ಸೀದಾ ಹೋಗ್ಬಿಟ್ರು ಹಂಗೆ ಅದು ಇದು ನೀನ್ ಹಂಗೆ ಅದು ಹಂಗೆ ಇದಂಗೆ ಅದಂಗೆ ಅಂತ. ಏನಕ್ಕಂದ್ರೆ ಅವರು ಕೇಳಿರೋ ಕ್ವಶನ್ ಬಿಟ್ಬಿಟ್ಟು ಬೇರೆ ಎಲ್ಲಾನು ಮಾತಾಡ್ತಾರೆ, ಅದು ಮಾತ್ರ ಮಾತಾಡಲ್ಲ. ಇಲ್ಲಿ ಇಬ್ಬರು ನಾಮಿನೇಟ್ ಮಾಡ್ತಾನೆ, ಒಬ್ಬರು ರಘುನ ಮತ್ತೆ ಅಶ್ವಿನಿ ಅವ್ರನ್ನ. ರಘು ಅವ್ರಿಗೆ ನೀವು ಕನ್ಫ್ಯೂಷನ್ ಇದ್ದೀರಾ, ತುಂಬಾ ಇದು ಮಾಡ್ತಾ ಇದ್ದೀರಾ, ನನ್ನ ಫ್ರೆಂಡ್ಶಿಪ್ ಅಂತ ನನ್ನೇ ಪದೇ ನಾಮಿನೇಟ್ ಮಾಡ್ತೀರಾ ಅಂತೆಲ್ಲ ಹೇಳ್ತಾರೆ. ಬಟ್ ಅದಕ್ಕೆ ರಘು ಅವರು ಆಯ್ತಪ್ಪ ಸರಿ ಬಿಡಪ್ಪ ಮುಗಿತಪ್ಪ ಅಂತೇಳಿ ಜಾಸ್ತಿ ಡಿಪೆಂಡೇ ಮಾಡ್ಕೊಳಲ್ಲ, ಹೋಗ್ತಾರೆ. ಅದಾದ್ಮೇಲೆ ನಮ್ಮ ಅಶ್ವಿನಿ ಗೌಡ ಡಿಪೆಂಡ್ ಮಾಡ್ತಾರೆ. ಪಾಯಿಂಟ್ ಟು ಪಾಯಿಂಟ್ ಗುರು, ಯಾವ ರೀತಿ ಅಂದ್ರೆ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಆ ಬಾತ್ರೂಮ್ ಸೀನ್ ಆಗಿರ್ಬೋದು, 2.0 ಬಗ್ಗೆ ಆಗಿರ್ಬೋದು, ಅದಾದ್ಮೇಲೆ ಇದು ಆಗಿರ್ಬೋದು, ಇನ್ನೊಂದು ಆಗಿರ್ಬೋದು, ಎಲ್ಲನೂ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ ನೀಟಾಗಿ ಇಡ್ತಾರೆ. ಕೊಚ್ಚೆ ತರ ಇರ್ಬೇಡ ನೀನು ಹಾಗೆ ಅಂತಾರೆ. ಹೌದು, ನಾನು ಕೊಚ್ಚೆ ತರ ಜಗಳ ಆಡ್ಕೊಂಡ್ರೆ ನನ್ನ ಹತ್ರ ಮಾತೇ ಆಡಲ್ಲ ಅಂತ ಹೋಗ್ತಾರೆ. ಅವ್ರ ಹತ್ರ ಉತ್ತರ ಇರಲ್ಲ ಅಷ್ಟೇನೆ, ಡಿಫೆಂಡ್ ಮಾಡ್ಕೊಳಕ್ಕೆ ಅವ್ರ ಹತ್ರ ಉತ್ತರ ಇರಲ್ಲ. ಇವ್ರ ಹತ್ರ ಮಾತಾಡ್ದ ಇನ್ನೂ ನೆಗೆಟಿವ್ ಆಗ್ತೀನಿ, ಇನ್ನೂ ನಾನೆಲ್ಲ ಬಿಚ್ಚಿಡ್ತಾನೆ ಅಂತೇಳಿ ಸೀದಾ ಹೋಗಿ ಕುತ್ಕೊಂಡೇ ಬಿಡ್ತಾರೆ. ಅವ್ರು ಮತ್ತೆ ಮಾತೇ ಆಡಲ್ಲ. ಆ ರೀತಿ ಆಗುತ್ತೆ ಅಶ್ವಿನಿ. ಇನ್ನು ಅದಾದ್ಮೇಲೆ ಧ್ರುವಂತ ರಕ್ಷಿತರು ಕೊಡ್ತಾರೆ, ನನ್ನ ಸೀಕ್ರೆಟ್ ರೂಮಲ್ಲಿ ಹಂಗ್ ಮಾಡ್ತಾ ಇದ್ರು, ಹಿಂಗ್ ಮಾತಾಡಿದ್ರು, ಅದು ಮಾತಾಡಿದ್ರು, ಇದು ಬಟ್ ಅಸಹ್ಯ, ಜಲಸಿ, ಗಲೀಜು, ಹಾಗೆ ಹೀಗೆ ಅಂತೇಳಿ ಎಲ್ಲ ನಮ್ಮ ಧ್ರುವಂತ ರಕ್ಷಿತ ನಾಮಿನೇಟ್ ಮಾಡಿದ್ರೆ ಅದೇ ಕಾರಣಗಳು ಕೊಟ್ಟರು. ನೀವು ಲಾಯಕ್ಕಿಲ್ಲ, ಇನ್ನೊಂದಿಲ್ಲ, ಅದು ಇಲ್ಲ ಅಂತೇಳಿ ನಮ್ಮ ರಕ್ಷಿತ ಕೊಟ್ರೆ ಅದೇ ರೀಸನ್ಸ್ ಧ್ರುವಂತವ್ರು ಕೊಟ್ಟು ನಾಮಿನೇಟ್ ಮಾಡ್ತಾರೆ. ನನ್ಗನ್ಸಿದ್ದೇನೆಂದ್ರೆ ಧ್ರುವಂತ್ ಅವರು ಸೀಕ್ರೆಟ್ ರೂಮ್ ಅಲ್ಲಿ ಇದ್ದಾಗ ರಕ್ಷಿತ್ ಅವ್ರು ಪಿಕ್ಚರ್ ತೋರಿಸಿದ್ದಾರೆ, ಅದೆಲ್ಲರಿಗೂ ಗೊತ್ತಿರೋ ವಿಷಯ. ಆ ರೀಸನ್ಸ್ ಓಕೆ ಇತ್ತು, ಒಪ್ಕೊಳ್ಳೇಬೇಕನ್ಸುತ್ತೆ. ಅದಾದ್ಮೇಲೆ ರಾಶಿಕ್ ಅವ್ರು ನಾಮಿನೇಟ್ ಮಾಡ್ತಾರೆ ನಮ್ಮ ಅಶ್ವಿನಿ ಗೌಡ ಅವ್ರನ್ನ. ನಿಮ್ಮನ್ನ ಇಷ್ಟು ದಿನ ನಾನು ಬೇರೆ ತರ ಇದ್ದೆ, ಅದೇ ತರ ಇದ್ದೆ, ಇದೇ ತರ ಇದ್ದೆ ಅಂತ ಆಲ್ಮೋಸ್ಟ್ ಆಲು ಅಶ್ವಿನಿ ಗೌಡ ನಾಮಿನೇಟ್ ಕೊಟ್ಟೋ ರೀಸನ್ಸ್ ಎಲ್ಲಾನು ಅವ್ರು ಮಾಡೋ ರೀಸನ್ಸ್ ಕರೆಕ್ಟ್ ಆಗಿತ್ತು. ಟಾರ್ಗೆಟ್ ಮಾಡಿದ್ರು ಇಲ್ಲ ಅಂತಲ್ಲ, ಆದ್ರೆ ನಾಮಿನೇಷನ್ಸ್ ಕೊಟ್ಟ ರೀಸನ್ಸ್ ಎಲ್ಲ ಕರೆಕ್ಟ್ ಇತ್ತು. ಗಿಲ್ಲಿ ಆಗಿರ್ಬೋದು, ಕಾವ್ಯ ಆಗಿರ್ಬೋದು, ನಮ್ಮ ಯಾಗಿರೋ ರಾಶಿಕಾ ಆಗಿರ್ಬೋದು, ರಕ್ಷಿತಾ ಆಗಿರ್ಬೋದು, 4-5 ಜನ ನಾಮಿನೇಟ್ ಮಾಡ್ತಾರಲ್ಲ, ಆ ರೀಸನ್ಸ್ ನನಗೆ ಸೂಕ್ತವಾದ ಕಾರಣಗಳಂತ ಅನಿಸ್ತಾ ಇತ್ತು. ಅಶ್ವಿನಿಯಲ್ಲಿ ಕೊಟ್ಟಿರವೆ ಅವರು ಮ್ಯಾನ್ಯುಪ್ಯಾಟ್ ಮಾಡಿದಲ್ಲಿ ನಿಸೀಮರು ನಾನು ರಘು ಅಣ್ಣ ಅಂತ ಹೇಳಿದ್ದೆ ಅಂತ ಹೇಳ್ತಾರೆ. ಯಾರು ರಘು ಅಣ್ಣ ಅಂದಿಲ್ಲ, ರಘು ಅಂತಾನೆ ಅಂದಿದ್ದು. ಒಂದ್ ಹೆಣ್ಣು ಇನ್ನೊಂದು ಹೆಣ್ಣಿನ ಬಗ್ಗೆ ಆ ರೀತಿ ಮಾತಾಡಿದಾಗ ತುಂಬಾ ತಪ್ಪ ಅನ್ಸುತ್ತೆ. ಹೋಗಪ್ಪ ನೀನ್ ಚೀಪ್ ಮಾತಾಡ್ತೀರಾ ಅಂತಾರೆ, ನೀವು ಚೀಪ್ ಅಂತೀರಾ, ನಾವು ಚೀಪ್ ಅಂತೀವ, ಅವ್ರು ಚೀಪ್ ಅಂತಾರ. ಈ ಚೀಪ್ ಎಪಿಸೋಡ್ ಬಗ್ಗೆ ಮಾತಾಡ್ಬೇಕಂತ ಅನಿಸ್ತಾ ಇತ್ತು. ಏನ್ ಗೊತ್ತಾ, ಒಂದಂತೂ ನಾನು ಕ್ಲಾರಿಫೈ ಕೊಡೋಕೆ ಇಷ್ಟಪಡ್ತೀನಿ. ಅಶ್ವಿನಿ ಅವರು ಸ್ವಲ್ಪ ಹ್ಯಾರೆಗೊಂಟ್ ಆಗಿದ್ದಾರೆ, ಸ್ವಲ್ಪ ಕೋಪ ಇದೆ, ಅಹಂಕಾರ ಇದೆ, ಅವರು ಮಾತಾಡ್ತಾರೆ. ನಾನು ಅನ್ನೋ ಸ್ವಲ್ಪ ಜಾಸ್ತಿನೇ ಇದೆ. ಬಟ್ ಅದನ್ನ ಕಂಟ್ರೋಲ್ ಮಾಡ್ಕೋಬೇಕು, ಕಂಟ್ರೋಲ್ ಆಗಿ ಇರ್ಬೇಕಂತ ಅವ್ರು ಹೋಗ್ತಾರೆ. ಬಟ್ ಅವ್ರ ಕೈಲಿ ಆಗ್ತಾ ಇಲ್ಲ, ಅದು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ. ಇನ್ನು ಅದಾದ್ಮೇಲೆ ಒಳಗಡೆ ಬಂದ್ಮೇಲೆ ರಾಶಿಕಾ ಮತ್ತು ಕಾವ್ಯ ಇಬ್ರು ನಮ್ಮ ಅಶ್ವಿನಿ ಗೋಡೆಗೆ ಟಾಂಟ್ ಕೊಡ್ತಾರೆ ಗುರು. ಈ ಟಾಂಟ್ ಎಲ್ಲೋ ಒಂದ್ ಕಡೆ ಸಿಂಪತಿ ವರ್ಕೌಟ್ ಮಾಡ್ತಾ ಅಶ್ವಿನಿಗಂತ ಕಂಪ್ಲೀಟ್ ಆಗಿ ಹೇಳ್ಕೊಂಡು ಟಾರ್ಗೆಟ್ ಮಾಡಿದ್ರು, ಇಲ್ಲ ಅಂತೆ ಅಲ್ಲ, ಕಂಪ್ಲೀಟ್ ಟಾರ್ಗೆಟ್ ಮಾಡೇನೆ ಇದು ಮಾಡಿದ್ರು ಅನ್ಸುತ್ತೆ.
ಇನ್ನು ಬಿಗ್ ಬಾಸ್ ಕಡೆಯಿಂದ ಡೈರೆಕ್ಟ್ ನಾಮಿನೇಟ್ ಆಗಿ ಧ್ರುವಂತ್ ಅವ್ರಿಗೆ ರೀಸನ್ಸ್ ಕೊಡ್ತಾರೆ. ಆ ರೀಸನ್ಸ್ ನನಗೆ ಸೂಕ್ತ ಅನಿಸಿದ್ದು ಧನು ಅವ್ರಿಗೆ. ಏನಕ್ಕಂದ್ರೆ ಧನು ಅವರು ಕಾವ್ಯನಿಗೂ ನಾಮಿನೇಟ್ ಮಾಡಲ್ಲ, ಗೊತ್ತೇ ಇರುತ್ತೆ. ಅದಾದ್ಮೇಲೆ ಅಶ್ವಿನಿ ಟಚ್ಗೆ ಹೋಗಲ್ಲ. ಈಗ ಕರೆಕ್ಟಾಗಿ ನೆಗೆಟಿವ್ ಸಿಕ್ಕಿರೋ ಪಾಯಿಂಟ್ಗಳಂದ್ರೆ ಆ ಧ್ರುವಂತ್ ಅವರೇ, ಅದು ಕರೆಕ್ಟ್ ಆಗಿತ್ತು. ಬಟ್ ಧ್ರುವಂತ್ ಅವರು ಚೆನ್ನಾಗಿ ಡಿಫೈನ್ ಮಾಡ್ಕೊತಾರೆ. ಅಂದ್ರೆ ನಿಮ್ಮ ಫ್ರೆಂಡ್ ಯಾರು ಮಾಡಲ್ಲ, ನೀನು ಮಾಡಲ್ಲ, ನಂಗೆ ಗೊತ್ತಿತ್ತು, ನನ್ನನ್ನೇ ಮಾಡ್ತೀಯ ಅಂತ ರೀಸನ್ ಸಿಕ್ಕಿದ್ವು. ಆ ರೀತಿ ಮಾಡಿದ್ರು. ಒಬ್ಬ ವ್ಯಕ್ತಿ ಹತ್ರ ನೀವು ಮಾತಾಡಬೇಕಾದ್ರೆ ನೀವು ಅದೇ ಕರೆಕ್ಟ್ ಅಂತೀರ, ಅದೇ ವ್ಯಕ್ತಿ ಸ್ವಲ್ಪ ನಿಮ್ಗೆ ಆಪೋಸಿಟ್ ಆದ ಅದೆಲ್ಲ ನೆಗೆಟಿವ್ ಆಗಿ ತಿರುಸ್ತೀರಾ ಅಂತ ಹೇಳಿದಾಗ, ಹೌದು ನನಗಿದ್ದಾಗ ನನ್ನ ಬೂಜು ಬಂದಾಗ ನಾನು ತಿರುಗ್ತೀನಿ ಅಂತೆಲ್ಲ ಹೇಳ್ತಾರೆ. ಅದು ಕರೆಕ್ಟ್ ಅನಿಸ್ತು ಕೆಲವು ವಿಷಯಗಳಲ್ಲಿ. ಬಟ್ ಫೇಸ್ ಡಬಲ್ ಫೇಸ್ ಅಂತ ಅನಿಸ್ತಾರೆ 100%. ಧ್ರುವಂತ್ ಅವರು ಮತ್ತು ನಮ್ಮ ಅಶ್ವಿನಿ ಗೌಡ ಅವರು ಅದೇ ಅನಿಸ್ತಾ ಇತ್ತು. ಇನ್ನು ಅದಾದ್ಮೇಲೆ ನಾಮಿನೇಷನ್ಸ್ ಗೊತ್ತೇ ಇರುತ್ತೆ. 7 ಜನ ಮಾಡಿದ್ದಾರೆ. ಬಿಗ್ ಬಾಸ್ ಕಡೆಯಿಂದ ಧನುಷ್ ಅವ್ರು ಬಿಟ್ಟು ಎಲ್ಲರೂ ನಾಮಿನೇಟ್ ಆಗಿರ ಅಂತ ಹೇಳ್ತಾರೆ. ಮೇನ್ ಆಗಿ ಏನಂದ್ರೆ ರಾಶಿಕಾಗೆ ಮತ್ತು ನಮ್ಮ ಗಿಲ್ಲಿಗೆ ಒಂದೇ ಓಟ್ ಬಂದಿತ್ತು. ಒಂದು ಓಟ್ ಬಂದ್ರು ನಾವು ನಾಮಿನೇಟ್ ಮಾಡ್ತೀನಿ ಅಂತೇಳಿ ಬಿಗ್ ಬಾಸ್ ಮಾಡ್ತಾರೆ. ಬಿಗ್ ಬಾಸ್ ಒಂದೇ ಓಟ್ ಬಿಗ್ ಬಾಸ್ ಅಂದ್ರೆ ತಡಿ ಒಂದೇ ಓಟ್ ಉಳಿಸ್ತಾರ ನಿನ್ನ ಅಂತ ಅಶ್ವಿನಿ ಗೌಡ ಅಂತಾರೆ. ಖಂಡಿತವಾಗ್ಲೂ ಇಂಥ ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ಅಂತ ದೊಡ್ಡ ವ್ಯಕ್ತಿ ರಿಯಾಕ್ಟ್ ಮಾಡಿದಾಗ ಏನನ್ಸುತ್ತೆ ಅಂದ್ರೆ, ಏನ್ ಗುರು ಇವ್ರು ಹಿಂಗೆ ಅಂತ ಅನ್ಸುತ್ತೆ. ಈಗ ರಕ್ಷಿತನೋ ಗಿಲ್ಲಿನೋ ಮಾಡಿದ್ರೆ ಅವ್ರು ಇರೋದೇ ಹಾಗೆ ಅಂತಾರೆ. ಬಟ್ ಇವರು ಡಿಗ್ನಿಟಿ ಮೇಂಟೈನ್ ಮಾಡೋರು, ಒಂದು ಪದ್ಧತಿ ಇರೋರು, ಮರ್ಯಾದೆ ಬಗ್ಗೆ ಮಾತಾಡೋರು, ರೆಸ್ಪೆಕ್ಟ್ ಬಗ್ಗೆ ಮಾತಾಡೋರು, ಅಂಥವೆಲ್ಲ ಮಾತಾಡಬಾರ್ದು ಅಲ್ವಾ. ಆ ರೀತಿ ಆಗ್ತಾ ಇತ್ತು. ಮೇನ್ ಆಗಿ ಅಶ್ವಿನಿ ಗೌಡರು ಕೊನೆಯದಾಗ ನಾನು ಹೇಳೋದೇನೆಂದ್ರೆ, ಅವರು 2.0 ನಾಟಕನೇ ಅನಿಸ್ತಾ ಇತ್ತು 100%. ಎಲ್ಲರೂ ಹೇಳಿದ್ದಲ್ದೇ ಆಲ್ಮೋಸ್ಟ್ ವೀಕ್ಷಕರಿಗೆ ಅದೇ ಅನಿಸಿದೆ ನಾನು ಅನ್ಕೊಂಡಿದ್ದೀನಿ. ನೋಡೋಣ ಏನೆಲ್ಲ ಕಮೆಂಟ್ಸ್ ಎಲ್ಲ ಬರ್ತಾ ಇದೆ ಅಂತ. ಮತ್ತು ನಿಮಗೆ ಎಪಿಸೋಡ್ ನೋಡಿದಾಗ ಏನು ಅನ್ಸಂತೆಲ್ಲ ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ಅಶ್ವಿನಿ ಅಂತ ಸ್ಟ್ರಾಂಗ್ ವುಮೆನ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಡಿಫೆಂಡ್ರು ಮಾಡಿಕೊಂಡ್ರು, ಉತ್ತರನೂ ಕೊಟ್ಟರು, ಕೆಲವಲ್ಲಿ ಸೋತರು, ಗೆದ್ದರು, ನೆಗೆಟಿವ್ ಆರ್ ಪಾಸಿಟಿವ್ ಶಿ ಇಸ್ ಕ್ಯೂನ್ ಅಂತಲೇ ಹೇಳ್ಬೋದು. ಚೆನ್ನಾಗಿ ಇತ್ತು. ರಾಶಿಕಾ ಬೇರೆ ಹೇಳ್ತಾರೆ, ಹೊರಗಡೆ ಬಂದರೆ ಮಾತೇ ಆಡ್ಸಲ್ಲ, ನಿಮ್ಮನ್ನು ಮಾತಾಡಿಸ್ಬಾರ್ದು ಅಂತ ಯಾರಿದ್ರು ಅದು ನಿಮ್ಮನ್ನು ಒಬ್ಬರನ್ನೇ ಅಂತೆಲ್ಲ ಹೇಳ್ತಾರೆ. ಅದು ಆಗಿತ್ತು ಅಶ್ವಿನಿ ಗೌಡರ ಒಂದು ರಾಶಿಕಾ ಅವ್ರ ಜಗಳ. ಮತ್ತು ನಿಮಗೆ ಯಾರ ಜಗಳ ಇಷ್ಟ ಆಯಿತು? ಈ ಜಗಳ ಇಷ್ಟ ಆಗುತ್ತಾ? ಇಷ್ಟ ಆಗಲ್ಲ. ಯಾರೆಲ್ಲ ಓವರ್ ಆಗಿ ಮಾತಾಡ್ದಂತೆಲ್ಲ ಕಮೆಂಟ್ ಮಾಡಿ. 7 ಜನ ನಾಮಿನೇಟ್ ಆಗಿದ್ದಾರೆ, ಗೊತ್ತೇ ಇರುತ್ತೆ. ಮತ್ತು ನಿಮ್ಮ ಫೇವ್ರೇಟ್ ಯಾರು, ನೀವು ಯಾರಿಗೆಲ್ಲ ವೋಟ್ ಮಾಡ್ತೀರಂತ ದಯವಿಟ್ಟು ಕಮೆಂಟ್ ಮಾಡಿ. ಆಲ್ಮೋಸ್ಟ್ ನಿನ್ನೆ ಎಪಿಸೋಡ್ ನಡೆದಿದ್ದು ಅಷ್ಟೇ. ನಾಮಿನೇಷನ್ಸ್ ಪ್ರಕ್ರಿಯೆನ ಮುಗಿಸ್ಬಿಡ್ತಾರೆ ಅಲ್ಲಿಗೆ. ಅದು ಆಗಿತ್ತು ವಿಶೇಷ ಇವತ್ತಿನ ಎಪಿಸೋಡಲ್ಲಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ